ರಾಮ ಮಂದಿರ ಹುಂಡಿ ಕಳವು ಕೇಸ್ಗೆ ಈಗ ಕ್ಲೀನ್ ಚೀಟ್ ಸಿಕ್ಕಿರೋದು. ಟ್ರಸ್ಟ್ ಮಟ್ಟದಲ್ಲಿ ಯಾವುದೇ ಆರ್ಥಿಕ ಹಗರಣ ನಡೆದಿಲ್ಲ ಅನ್ನೋದು ಪ್ರಕರಣ ಸಂಬಂಧ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಈಗ ಸ್ಪಷ್ಟನೆ. ದೇವಾಲಯ ನಿರ್ಮಾಣಕ್ಕಾಗಿ ಸುಮಾರು 1,800 ಕೋಟಿ ರೂಪಾಯಿ, ಭೂಸ್ವಾಧೀನಕ್ಕಾಗಿ 400 ಕೋಟಿ ಬ್ಯಾಂಕ್ ಖಾತೆ ಮೂಲಕ ವಹಿವಾಟು ಆಗಿದೆ. ಆರೋಪಿಗಳಿಗೂ ಟ್ರಸ್ಟ್ ಆಡಳಿತ ಮಂಡಳಿಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅಂತೇಳಿ, ಭೂ ಖರೀದಿಯಲ್ಲಿ ನಗದು ವ್ಯವಹಾರ ನಡೆದಿಲ್ಲ ಅಂತೇಳಿ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇರೋದು. ರಾಮ ಮಂದಿರ ಹುಂಡಿ ಕಳವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕಡೆಯಿಂದ ಸಿಗ್ತಾ ಇರುವಂಥ ಸ್ಪಷ್ಟನೆ ಇದು. ಅಂದರೆ ಯಾವುದೇ ರೀತಿಯಾಗಿ ರಾಮ ಮಂದಿರ ಹುಂಡಿ ಕಳವು ಏನಿದೆಯಲ್ಲ ಅದಕ್ಕೆ ಆ ಕೇಸ್ಗೆ ಒಂದು ಕ್ಲೀನ್ ಚೀಟ್ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಅಲ್ಲಿ ಟ್ರಸ್ಟ್ ಮಟ್ಟದಲ್ಲಿ ಯಾವುದೇ ರೀತಿಯ ಆರ್ಥಿಕ ಹಗರಣ ನಡೆದಿಲ್ಲ ಅಂಥೇಳಿ ಇವರು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಹುಂಡಿ ಕಳ್ಳತನ ಆಗಿದ್ದು ಹೊರಗಡೆನೆ, ಅಲ್ಲಿ ತನಕ ಹೋಗಿಲ್ಲ, ಟ್ರಸ್ಟ್ ತನಕ ಹೋಗಿಲ್ಲ ಅಂಥೇಳಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅಧಿಕಾರಿಗಳಿಂದ ಸ್ಪಷ್ಟನೆ ಇದೆ.